ನಮಸ್ತೆ, ನಾನು ಡಾಕ್ಟರ್ ಚೈತ್ರಾ, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆ್ಯಂಡ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇನ್ ದಾವಣಗೆರೆ. ಈ ವಿಡಿಯೋದಲ್ಲಿ ನಾನು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂದರೆ ನಾವು ನಮ್ಮ ಲಾಂಗ್ ಟರ್ಮ್ ಹ್ಯಾಬಿಟ್ಸ್ನ ಚೇಂಜ್ ಮಾಡಿಕೊಳ್ಳೋದು. ಮೇಯ್ನ್ ಆಗಿ ಇದರಲ್ಲಿ ನಮ್ಮದು ಡಯಟ್, ಎಕ್ಸಸೈಸ್ ಮತ್ತು ಸ್ಲೀಪ್, ಈ 3 ವಿಷಯದಲ್ಲಿ ನಾವು ಚೇಂಜಸ್ ಮಾಡಿಕೊಳ್ಬೇಕು. ಈ ಲಾಂಗ್ ಟರ್ಮ್ ಹ್ಯಾಬಿಟ್ಸ್ನ ನಾವು ಯಾಕೆ ಚೇಂಜ್ ಮಾಡಬೇಕು ಅಂದರೆ, ಮೋಸ್ಟ್ ಆಫ್ ಅಸ್ ನಮ್ದು ಇವಾಗ ಏನಾಗಿದೆ ಅಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ. ಹಾಗೆ ಹೇಳಿದರೆ ನಾವೆಲ್ಲರೂ ಮೋಸ್ಟ್ ಆಫ್ ದ ಟೈಮ್ಸ್ ದಿನದಲ್ಲಿ ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಅಂದರೆ ಕಂಪ್ಯೂಟರ್ ಮುಂದೆ ಕೆಲಸ ಆಗಿರ್ಬೋದು, ಪೇಪರ್ ವರ್ಕ್ ಆಗಿರ್ಬೋದು, ಅಥವಾ ಯಾವುದೇ ರೀತಿಯ ಕೆಲಸ ಆಗಿರ್ಬೋದು. ಅದರಲ್ಲಿ ನಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಇರ್ತದೆ. ಈ ಥರ ನಮ್ಮದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಡಿಮೆ ಆದಾಗ, ಅಂದರೆ ತುಂಬ ಹೊತ್ತು ನಾವು ಒಂದೇ ಕಡೆ ಕೂತು ಕೆಲಸ ಮಾಡಿದಾಗ ನಮಗೆ ಒಬೇಸಿಟಿ ಅಥವಾ ಬೇರೆ ಬೇರೆ ಥರ ಕಾಯಿಲೆಗಳು ಕಾಣಿಸಿಕೊಳ್ತದೆ. ಇದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ನಾವು ಸ್ವಲ್ಪ ನಮ್ಮ ಲೈಫ್ ಸ್ಟೈಲ್ನ ಚೇಂಜಸ್ ಮಾಡಿಕೊಳ್ಬೇಕಾಗ್ತದೆ. ಸೊ ಮೊದಲನೇದು ಡಯಟ್ ಮಾಡಿಫಿಕೇಷನ್. ಈ ಡಯಟ್ ಮಾಡಿಫಿಕೇಷನಲ್ಲಿ ಫಸ್ಟ್ ಟೈಮ್ ಇಂಪಾರ್ಟೆಂಟ್. ಅಂದರೆ ನಾವು ಪ್ರತಿದಿನ ಒಂದೇ ಟೈಮನ್ನು ಫಿಕ್ಸ್ ಮಾಡಿಕೊಳ್ಬೇಕು. ಅಂದರೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಒಂದೇ ಟೈಮಲ್ಲಿ ಆದಷ್ಟು ಅದೇ ಸಮಯದಲ್ಲಿ ಊಟ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಮತ್ತು ಈ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಮಿಡ್ಲ್ ಒಂದು ಸಣ್ಣದೊಂದು ಸ್ನ್ಯಾಕ್ಸ್, ಎಕ್ಸಾಂಪಲ್ಗೆ ಫ್ರೂಟ್ ಸಲಾಡ್ ಆಗಿರ್ಬೋದು ಅಥವಾ ವೆಜಿಟೇಬಲ್ ಸಲಾಡ್ ಆಗಿರ್ಬೋದು ಆ್ಯಡ್ ಮಾಡಿಕೊಳ್ಬೇಕು. ಸೇಮ್ ಥಿಂಗ್ ಅಗೇನ್ ಲಂಚ್ ಮತ್ತು ಡಿನ್ನರ್ ಮಿಡ್ಲಲ್ಲಿ ಮತ್ತೊಂದು ಸಣ್ಣ ಸ್ನ್ಯಾಕ್ಸ್ ಆ್ಯಡ್ ಮಾಡಿಕೊಳ್ಬೇಕಾಗ್ತದೆ. ನಾವು ಆದಷ್ಟು ಬೇಕರಿ ಐಟಮ್, ಪ್ಯಾಕ್ಡ್ ಫುಡ್ ಐಟಮ್ಸ್, ಇದು ಹೊರಗಡೆ ಸಿಗುವಂಥ ಚಿಪ್ಸ್ ಆಗಿರ್ಬೋದು, ಪಿಜ್ಜಾ, ಬರ್ಗರ್, ಇದೆಲ್ಲವನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಮನೆಯಲ್ಲೇ ಮಾಡುವಂಥ ಫ್ರೆಶ್ ಫುಡ್ಗಳನ್ನು ಸೇವನೆ ಮಾಡಬೇಕು. ಸೆಕೆಂಡ್ ಬಂದು ಎಕ್ಸಸೈಸ್. ನಾವು ದಿನ ಅಟ್ಲೀಸ್ಟ್ 30 to 45 ಮಿನಿಟ್ಸ್ ಎಕ್ಸಸೈಸ್ ಮಾಡಬೇಕು. ಯಾವುದಾದ್ರು ಒಂದು ಟೈಮಲ್ಲಿ, ಬೆಳಿಗ್ಗೆ ಅಥವಾ ಸಂಜೆ, ಇದು ಫಿಕ್ಸ್ ಮಾಡಿಕೊಂಡು ಆ ಟೈಮಲ್ಲಿ ನಾವು ಎಕ್ಸಸೈಸ್ ಮಾಡಬೇಕು. ನಾವು ಯೂಶ್ವಲಿ ಬ್ರಿಸ್ಕ್ ವಾಕಿಂಗ್ ಹೇಳ್ತೀವಿ, ಅಥವಾ ಯೋಗ ಆಗಿರ್ಬೋದು, ಅಥವಾ ನಿಮ್ದು ಯಾವುದೋ ಫ್ಲೋರ್ ಎಕ್ಸಸೈಸಸ್ ಆಗಿರ್ಬೋದು. ಯಾವುದು ನಿಮಗೆ ಹೇಗೆ ಸೂಟೇಬಲ್ ಆಗ್ತದೆ ಸೆಲೆಕ್ಟ್ ಮಾಡಿಕೊಂಡು ನೀವು 30 to 45 ಮಿನಿಟ್ಸ್ ಪರ್ ಡೇ ಮಾಡಬೇಕಾಗ್ತದೆ. ಇನ್ನೊಂದು ಕೊನೆಯದಾಗಿ ನೀವು ಡಿನ್ನರ್ ಆದ ನಂತರ ಅಟ್ಲೀಸ್ಟ್ 30 ಮಿನಿಟ್ಸ್ ಸ್ಲೋ ಕೂಲ್ ವಾಕಿಂಗ್ ಮಾಡಿದರೆ ಒಳ್ಳೆಯದು. ಥರ್ಡ್ ಬಂದು ಸ್ಲೀಪ್. ಇದು ನಿದ್ದೆದು ಪ್ಯಾಟರ್ನ್ ಹೇಗಿರಬೇಕು ಹೇಳಿದರೆ, ಅಟ್ಲೀಸ್ಟ್ ರಾತ್ರಿ 6ರಿಂದ 7 ಗಂಟೆ ಅಷ್ಟು ಕಂಟಿನ್ಯೂಸ್ ಸ್ಲೀಪ್ ಇರಬೇಕು. ಇದನ್ನು ಯೂಶ್ವಲಿ ಸೇಮ್ ಟೈಮಿಗೆ ರಾತ್ರಿ ಮಲಗಿ ಸೇಮ್ ಟೈಮಿಗೆ ಬೆಳಿಗ್ಗೆ ಏಳುವ ಹಾಗೆ ಪ್ರಾಕ್ಟೀಸ್ ಮಾಡಿಕೊಳ್ಬೇಕು. ಈ ಥರ ನಾವು ಚೇಂಜಸ್ನ ಫಾಲೋ ಮಾಡ್ಕೊಂಡು ಹೋದರೆ ಇದರಿಂದ ನಮಗೆ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಸಿಗ್ತದೆ. ಆದ ಕಾರಣ ಆದಷ್ಟು ನಾವು ನಮ್ಮ ಲೈಫ್ ಸ್ಟೈಲ್ನ ಹೆಲ್ದಿ ಲೈಫ್ ಸ್ಟೈಲ್ ಕಡೆ ಮಾಡಿಫೈ ಮಾಡಿಕೊಳ್ಬೇಕು. ಥ್ಯಾಂಕ್ ಯು.